ನಗ್ನಾಂ ಈ ಹಿಂದೆ ಯಾವುದನ್ನ ಮಾಡಬಾರದು, ಒಬ್ಬನೇ ಏಕಾಕಿಯಾಗಿ ಅಡವಿಯಲ್ಲಿ ತಿರುಗಾಟ ಮಾಡಬಾರದು, ಉರಿಯುವ ಮನೆಯನ್ನ ಹೊಕ್ಕಬಾರದು, ಹಲ್ಲನ್ನ ಯಾವಾಗ್ಲೂ ಕಡಿತಾ ಇರಬಾರ್ದು, ಉಗುರನ್ನ ಯಾವಾಗ್ಲೂ ಕಚ್ಚಬಾರದು, ಬಾಯಿ ಮುಚ್ಚದೆ ಕೆಮ್ಮು ಆಕಳಿಕೆ ಮಾಡಬಾರದು. ಆದ್ರೆ ಹಾಗಂತ ಹೇಳಿ ಅದನ್ನು ಒಳಗಿಂದನೇ ತಡೆದು ವೇಗವಕ್ಕೆ ಅನ್ಯಾಯನು ಮಾಡಬಾರದು. ಹೀಗೆ ಅನೇಕ ವಿಷಯಗಳು ಬಂದವು. ಪೂಜ್ಯರಾದವರು, ದೇವತೆಗಳು ಅಥವಾ ಉತ್ತಮವಾದ ಬೆಳಕು ಕಾಣುವ ಜಾಗವನ್ನ ಯಾವತ್ತು ದಾಟಿ ಹೋಗ್ಬಾರ್ದು. ಏನು ಅಂದ್ರೆ ಗೌರವ ಕೊಡದೆ ದಾಟಬಾರ್ದು. ಅತಿಕ್ರಮೇತ್ ಅಂತ ಅಂದ್ರೆ ದೇವಸ್ಥಾನ ದಾಟಬಾರ್ದು ಅಂದ್ರೆ ದೇವಸ್ಥಾನ ನೋಡಿದ್ರೆ ನೋಡದೆ ಹೋಗುದು ದಾಟುದು ಅಂತ ಅರ್ಥ. ಗೌರವಿಸದೆ ಕೈ ಮುಗಿಯದೆ ಪಕ್ಕಕ್ಕೆ ಸರಿಯುವುದು ಅನ್ನೋದು ದಾಟುದಿದ್ದ ಹಾಗೆ. ಅಂಥದ್ದನ್ನ ಮಾಡಬಾರದು. ಕೆಳಗಡೆ ತಲೆ ಕೂದಲು, ಅಸ್ಥಿ, ಮುಳ್ಳು, ಮಲ, ಬೆಂಕಿ, ಭಸ್ಮ ಅಥವಾ ಹೊಟ್ಟು ಅಥವಾ ಸ್ನಾನ ಮಾಡಿದ ಜಾಗ, ಇದನ್ನೆಲ್ಲ ದೂರದಲ್ಲೇ ಅದನ್ನ ದಾಟುವುದು ಅಥವಾ ಅದರ ಹತ್ತಿರ ಸಾರುವುದು, ಅದನ್ನ ತುಳ್ಕೊಂಡು ಹೋಗುದು ಮಾಡಬಾರ್ದು. ದೂರತಃ ಪರಿವರ್ಜಯೇತ್. 15ನೇ ಶ್ಲೋಕ ಆಗ್ತಾ ಇದೆ. ನಾನಾರ್ಥಾನ್ ಆಶ್ರಯೇತ್ ಕಾಂಶ್ಚಿತ್ ಜಿಹ್ಮಂ ನ ಜಿಹ್ಮಂ ರೋಚಯೇದ್ ಬುಧಃ ಉಪಸರ್ಪೇತ ನವ್ಯಾಲಂ ಚಿರಂ ತಿಷ್ಠೇನ್ನ ಚೋತ್ಥಿತಃ. ದುಷ್ಟನನ್ನ ಯಾವತ್ತೂ ಕೂಡ ಆಶ್ರಯಿಸಿ ಅವನಿಂದ ರಕ್ಷಣೆ ಪಡೆಯಬಾರದು. ಹಾವಿನ ಹತ್ತಿರ ಸರಸಾಡ್ಲಿಕ್ಕೆ ಹೋಗಬಾರದು. ರಾತ್ರಿ ಹೊತ್ತು ಬಹಳ ಹೊತ್ತು ಎದ್ದೇ ಕೂತಿರಬಾರದು. ಅತೀವ ಜಾಗರ ಸ್ವಪ್ನೆ ತ್ವದ್ವತ್ ಸ್ನಾನಾಸನೇ ಬುಧ ನ ಸೇವೇತ ತಥಾ ಶಯ್ಯಾಂ ವ್ಯಾಯಾಮಂಚ ನರೇಶ್ವರ. ಅತೀ ಮಲಗುವುದು, ಅತಿಯಾಗಿ ಎಚ್ಚರ ಇರುವುದು, ಬಹಳ ಹೊತ್ತು ಸ್ನಾನದಲ್ಲಿರುವುದು, ಬಹಳ ಹೊತ್ತು ಒಂದೆಡೆ ಕೂತೆ ಆಣಿ ಬಡ್ದಿಟ್ಟ ಹಾಗೆ ಕೂತಲ್ಲೇ ಅಲ್ಲಾಡದೆ, ಅಂದ್ರೆ ಧ್ಯಾನಕ್ಕಾಗಿ ಕೂಡುದು ಬೇರೆ, ಸುಮ್ನೆ ಏನೋ ಆಲೋಚನೆ ಮಾಡ್ತಾ ಕೂತ್ ಬಿಡುದು, ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬೆಂಚ್ ಬಿಸಿ ಮಾಡುದು ಅಂತ ಹೇಳ್ತಾರಲ್ಲ ಹಾಗೆ. ಮತ್ತೆ ಹಗಲಿನಲ್ಲಿ ಯಾವತ್ತು ಹಾಸಿಗೆಯನ್ನ ಬಳಸಬಾರದು. ಹಾಗೆ ಒಂದ್ಸರ್ತಿ ಎದ್ದ ಮೇಲೆ ಮತ್ತೆ ಅದನ್ನು ಮುಟ್ಟಿದ್ರೆ ಹೆಣ ಮುಟ್ಟಿದ ದೋಷ ಅಂತ ಅನ್ನುವಷ್ಟು ಬೈತಾರೆ. ಹೆಣ ಮುಟ್ಟಿದಷ್ಟು ದೋಷ ಅಂದ್ರೆ ಮುಟ್ಟಬಾರದು ಅಂತ ಅರ್ಥ, ಹೆಣ ಅಂತ ಅರ್ಥ ಅಲ್ಲ. ಮಡ್ಚಿಡ್ಬೇಕದನ್ನ, ಅದ್ ಯಾವತ್ತು ಮತ್ತೆ ತೆರೆದಿಡಬಾರದು ಅಂತ ಅರ್ಥ. ಈ ಅನಾರೋಗ್ಯ ಇದ್ದಾಗ ಅಥವಾ ಇನ್ನೇನೋ ಒಂದು ಸಮಸ್ಯೆ ಉಂಟಾದಾಗ ಅದು ಬೇರೆ, ಅದಕ್ಕೆ ಪರ್ಮಿಷನ್ ಇದೆ. ಆರೋಗ್ಯಯುತವಾಗಿದ್ದಾಗ ಮತ್ತೆ ಅದರ ಮೇಲೆ ಕೂತ್ಕೊಳ್ಬಾರ್ದು. ವ್ಯಾಯಾಮ, ಸಿಕ್ಕಾಪಟ್ಟೆ ಮೈ ದುಡಿಸಿ ದಣಿದು ದೇಹಕ್ಕೆ ತೊಂದರೆ ಆಗುವ ಹಾಗೆ ಮಾಡಬಾರ್ದು. ಅದನ್ನು ಏನು ಅಂತ ಹಿಂದೆ ನೋಡಿದ್ವಿ ನಾವು. ದಂಶ್ರಣಂ ಚಂಗಿಣಶ್ಚೈವ ಪ್ರಾಜ್ಞೋ ದೂರೇಣ ವರ್ಜಯೇತ್. ತುಂಬಾ ಉದ್ದವಾದ ಕೊಂಬುಳ್ಳ, ತೀಕ್ಷ್ಣವಾದ ಹಲ್ಲುಳ್ಳ ಪ್ರಾಣಿಗಳ ಜೊತೆಗೆ ಓಡಾಡಬಾರ್ದು. ದೂರೇಣ ಪರಿವರ್ಜಯೇತ್. ಅವಶ್ಯಾಂಚ ರಾಜೇಂದ್ರ ಪುರೋವಾತ ತಪೌ ತಥಾ. ತುಂಬಾ ಗಾಳಿ ಬೀಸುವಲ್ಲಿ, ತುಂಬಾ ಬಿಸಿಲಿರುವಲ್ಲಿ ಹೆಚ್ಚು ಇರಬಾರದು. ದೇಹ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ನ ಸ್ನಾಯಾನ್ನ ಸ್ವಪೇನ್ನ ನಗ್ನೋ ನ ಚೈವೋಪಸ್ಪೃಶೇದ್ ಬುಧಃ ಮುಕ್ತಕಚ್ಚ ನಾಚಾಮೇತ್ ದೇವಾಭ್ಯರ್ಚಂಚ ವರ್ಜಯೇತ್. ತೆರೆದ ಮೈಯಲ್ಲಿ ಮಲಗುವುದಾಗಲಿ, ಕೂಡುವುದಾಗಲಿ, ಅಥವಾ ಆ ಹೊತ್ತಿನಲ್ಲಿ ಆಚಮನೆ ಮಾಡುವುದಾಗ್ಲಿ, ದೇವತೆಗಳಿಗೆ ಪೂಜಿಸುವುದಾಗ್ಲಿ ಮಾಡಬಾರದು. ಹೋಮ ದೇವಾರ್ಚನಾದ್ಯಾಸು ಕ್ರಿಯಾ ಸ್ವ ಆಚಮನೆ ತಥಾ
ನೈಕವಸ್ತ್ರ ಪ್ರವರ್ತೇತ ದ್ವಿಜವಾಚನಿಕೆ ಜಪೆ. ಹೋಮ, ಪುಣ್ಯಾಹವಾಚನ, ಅರ್ಚನ ಅಥವಾ ಯಾವುದೇ ಕೆಲಸಗಳನ್ನು ಮಾಡುವಾಗ ಆಚಮನೆ, ಈ ಸಂದರ್ಭದಲ್ಲಿ ವಸ್ತ್ರದ ಧಾರಣೆಯಲ್ಲಿ ಇರಬಾರದು. ವಸ್ತ್ರ ಎರಡಿರ್ಬೇಕು. ಅಂದ್ರೆ ಅರ್ಥ, ದೇವರನ್ನು ನೋಡ್ಲಿಕ್ಕೆ ಹೋಗುವಾಗ ಅಡ್ಡ ಕಟ್ಟಬೇಕು ಅಂತ ಅರ್ಥ. ಅರ್ಚನೆ ಮಾಡುವಾಗ ಮೇಲೆ ಹಾಕೋಬೇಕು. ನಮಸ್ಕಾರ ಮಾಡುವಾಗ ಅಡ್ಡ ಕಟ್ಟಬೇಕು. ಆಚಮನೆ ಅದು ಹಿಂದೆ ಬಂತು ಒಂದ್ಸಲ. ಆಚಮನೆ ಆಗುವಾಗ್ಲೂ ಕೂಡ ಎರಡು ಒಂದೇ ವಸ್ತ್ರದಲ್ಲಿ ಮಾಡಬಾರದು. ಮೈ ಮೇಲೆ ಎರಡು ವಸ್ತ್ರ ಇರಬೇಕು. ನಾ ಸಮಂಜಸಶೀಲೈಸ್ತು ಸಹಾಸೀತ ಕದಾಚನ ಸದ್ವೃತ್ತ ಸನ್ನಿಕರ್ಷೋ ಹಿ ಕ್ಷಣಾರ್ಧಮಪಿ ಶಸ್ಯತೆ. ಒಳ್ಳೆಯವ್ರ ಜೊತೆಗೆ ಸ್ವಲ್ಪ ಇದ್ರು ಸರಿ, ದುಷ್ಟರ ಜೊತೆಗೆ ಎಷ್ಟು ಅನುಕೂಲ ಇದ್ರೂ ಕೂಡ ಅವ್ರ ಜೊತೆಗೆ ಇರುವುದು ಒಳ್ಳೆಯದಲ್ಲ. ವಿರೋಧಂ ನೋತ್ತಮೈರ್ಗಚ್ಚೇತ್, ದೊಡ್ಡವರ ಹತ್ರ ವಿರೋಧ ಮಾಡಬಾರದು. ಅಧಮೈಚ್ಛ ಸದಾ ಬುಧ, ಕೆಟ್ಟವರೊಟ್ಟಿಗೆ ಮಾಡ್ಲೇಬಾರದು. ವಿವಾದಶ್ಚ, ಒಳ್ಳೆಯ ಸಂಗಾತಿಯನ್ನ ಪಡೆಯುವುದಾಗ್ಲಿ ಅಥವಾ ಶಾಸ್ತ್ರೀಯವಾದ ಚರ್ಚೆ ಮಾಡುವುದಾಗ್ಲಿ, ಇದು ಸಮಾನಶೀಲರಲ್ಲಿ ಇದ್ದಷ್ಟು ಅದಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ಅಂದ್ರೆ ವಯಸ್ಸಿನಲ್ಲಿ ಒಂದೇ ಆಗ್ಬೇಕಾಗಿಲ್ಲ, ತಿಳುವಳಿಕೆಯಲ್ಲಿ ಇಬ್ರು ಒಳ್ಳೆಯದನ್ನೇ ನಾವು ಔಟ್ಪುಟ್ ಪಡಿಬೇಕು ಅಂತನ್ನುವ ಬಯಕೆ ಇದ್ದಾಗ ಅದು ಒಳ್ಳೆಯ ಫಲವನ್ನ ಕೊಡುತ್ತೆ. ದೊಡ್ಡವರಿಂದ ಸ್ವಲ್ಪ ಏನಾದ್ರೂ ತೊಂದರೆ ಆದ್ರೂ ಕೂಡ ಅದನ್ನ ವೈರಕ್ಕೆ ತಿರುಗಿಸ್ಕೊಳ್ಬಾರ್ದು, ಸಹಿಸ್ಕೊಳ್ಬೇಕು. ಸ್ವಲ್ಪ ಮಾತ್ರ ಹೇಳಿದ್ದು. ಅಪ್ಯಲ್ಪ ಹಾನಿ, ಸ್ವಲ್ಪ ಹಾನಿ ಆದ್ರೂ ಕೂಡ ಸೋಢವ್ಯ. ಮತ್ತೆ ಏನಾದ್ರೂ ಹಾನಿ ಆದ್ಮೇಲೆ ದುಡ್ಡು ಬರುತ್ತೆ, ಹಾನಿ ಆದ್ರೂ ತೊಂದ್ರೆ ಇಲ್ಲ, ಯಾರಿಗೂ ಹಾನಿ ಆಗುದು, ನಂಗಂತೂ ದುಡ್ಡು ಬರುತ್ತೆ. ಪ್ರಕೃತಿಗೆ ಹಾನಿ ಆಗ್ಬೋದು, ದೇಶಕ್ಕೆ ಹಾನಿ ಆಗ್ಬೋದು, ಸಂಘಕ್ಕೆ ಹಾನಿ ಆಗ್ಬೋದು, ಸಂಸ್ಥೆಗೆ ಹಾನಿ ಆಗ್ಬೋದು, ನನ್ಗೆ ದುಡ್ಡು ಬರುತ್ತೆ ಅನ್ನುವ ಕಾರಣಕ್ಕೆ ಎಂದೂ ಕೂಡ ವೈರವನ್ನ ಸಾಧಿಸಿ ಸಂಪಾದನೆಯನ್ನು ಮಾಡಬಾರದು. ಸ್ನಾತೋ ನಾಂಗಾನಿ ನಿರ್ಮಾರ್ಜೇತು ಸ್ನಾನ ಶಾಟ್ಯಾಶ್ಚ ಪಾಣಿನ ನಚ ನಿರ್ಧೂನಯೇತ್ ಕೇಶಾನ್ ನಚಾಮೇನ್ ನೈವ ಚೋತ್ಥಿತಃ. ಎಲ್ಲೆಂದರಲ್ಲಿ ತಲೆ ಕೂದಲನ್ನು ಝಾಡಿಸುವುದಾಗಲಿ, ನಿಂತುಕೊಂಡು ಆಚಮನೆ ಮಾಡುವುದಾಗಲಿ, ಮೈಯ ಒರೆಸಿಕೊಳ್ಳುವಾಗ ಅದು ಅಡ್ಡ ಉಟ್ಟ ಬಟ್ಟೆಯಲ್ಲೇ ಒರೆಸಿಕೊಳ್ಳುವುದಾಗಲಿ ಮಾಡಬಾರದು. ಪಾದೇನ ನಾಕ್ರಮೇತ್ ಪಾದಂ, ಇದು ಹಿಂದೆ ಆಗಿದೆ, ಇಷ್ಟು ತನಕ ಆಗೋಗಿತ್ತು, ನಾವು ಈಗ ಅದನ್ನು ಮತ್ತೆ ನೋಡ್ತಾ ಇದ್ದೇವೆ. ಅಪಸವ್ಯಂನ ಗಚ್ಚೇತ್, ಉಲ್ಟ ಪ್ರದಕ್ಷಿಣೆ ಮಾಡಬಾರದು ಯಾವತ್ತು ಕೂಡ. ದೇವಾಗಾರ ಚತುಷ್ಪಥಾನ್, ಮಂಗಳ ಕರ್ತವ್ಯಗಳನ್ನು ನಡೆಸುವಾಗ ಅಲ್ಲೂ ಹಾಗೆ ಪ್ರದಕ್ಷಿಣೆ ಹಾಕುವಾಗ ಉಲ್ಟ ಪ್ರದಕ್ಷಿಣೆ ಹಾಕಬಾರದು. ವಿಪರೀತಾನ್ನ ದಕ್ಷಿಣಾನ್, ಎಡಗಡೆಗೆ ಪ್ರದಕ್ಷಿಣೆ ಹಾಕುವುದು ಮಾಡಬಾರದು. ಸೋಮಾಜ್ಞ ಅಜ್ಞಾರ್ಕಾಂಬು ವಾಯೂನಾಂ ಪೂಜ್ಯಾನಾಂ ಚ ಸಮ್ಮುಖಂ ಕುರ್ಯಾತ್ ಸ್ಥೀವ ವಿಣ್ಮೂತ್ರ ಉತ್ಸರ್ಗಂಚ ಪಂಡಿತಃ. ಸೂರ್ಯನ ಮುಂದೆ ಅಕ್ಷಿ, ಸೂರ್ಯನ ಮುಂದೆ ಅಂದ್ರೆ ಸೂರ್ಯ, ಅಗ್ನಿ, ಸೋಮ, ಮಳೆ ಬರುವಾಗ ಮಳೆಯ ಜಾಗದಲ್ಲಿ ಅಂದ್ರೆ ಮಳೆ ಬೀಳ್ತಾ ಇರುವ ಜಾಗದಲ್ಲಿ, ದೊಡ್ಡವರ ಮುಂದೆ, ಒಳ್ಳೆ ಗಾಳಿ ಪ್ರಸಾರ ಆಗುವಂತ ಕಿಟಕಿಯ ಜಾಗ ಅಥವಾ ಒಂದು ವಂಕ ಅಂತ ಹೇಳ್ತಾರೆ ನಮ್ಮಲ್ಲಿ, ಅಂದ್ರೆ ಎರಡು ಕಟ್ಟಡಗಳು ಮಧ್ಯದಲ್ಲಿ ಇರುವ ಜಾಗದಲ್ಲಿ, ಗಾಳಿ ತುಂಬಾ ಬೀಸ್ತಾ ಇದೆ ಅನ್ನುವ ಜಾಗದಲ್ಲಿ, ಸಜ್ಜನರ ಮುಂದೆ ಎಲ್ಲಿಯೂ ಕೂಡ ಜೋರಾಗಿ ಅಕ್ಷಿ ಮಾಡುವುದು, ಮಲಮೂತ್ರ ವಿಸರ್ಜನೆ ಮಾಡುವುದು, ಒಟ್ಟು ದುಷ್ಟ ಪ್ರವೃತ್ತಿಯನ್ನ ತೋರುವುದು ಸಜ್ಜನನಾದವನು ಮಾಡಬಾರದು. ತಿಷ್ಠನ್ನ ಮೂತ್ರಯೇ ತದ್ವತ್, ನಿಂತು ವಿಸರ್ಜನೆ ಮಾಡುವುದಾಗಲಿ, ದಾರಿಯಲ್ಲಿ ಅಂದ್ರೆ ಹೋಗುವ ದಾರಿಯಲ್ಲಿ ಮಧ್ಯದಲ್ಲಿ ಪಂಥಾನಂ ನಾವಮೂತ್ರಯೇತ್, ಕಫ ದಾರಿಯ ಮಧ್ಯದಲ್ಲಿ ಮಲ ಮೂತ್ರಗಳ ವಿಸರ್ಜನೆ ಮಾಡುವುದು ಮಾಡಬಾರದು. ಅಕಸ್ಮಾತ್ ಯಾರಾದ್ರೂ ಇಷ್ಟು ಹೇಳಿದ್ರು ಮಾಡೋರು ಇರ್ತಾರೆ, ಅಂತ ಜಾಗಗಳಲ್ಲಿ ಓಡಾಡಬಾರ್ದು, ಅದನ್ನ ದಾಟ್ಕೊಂಡು ಹೋಗುದು ಮಾಡಬಾರ್ದು. ಅದ ದಾರಿಯನ್ನೇ ಬಿಟ್ಟು ಪಕ್ಕದಲ್ಲಿ ಸರಿದು ಹೋಗ್ಬೇಕು. ಬಲಿಮಂಗಲ ಜಪ್ಯಾದವು ನಹೋಮೇನ ಚ
ನ ಮಹಾಜನೆ ಎಂದೂ ಕೂಡ ಆ, ಊಟದ ಸಂದರ್ಭದಲ್ಲಿ ಕಫ ಉಗಿಯುವುದು, ಅಲ್ಲೇ ಮಧ್ಯದಲ್ಲಿ ಎದ್ದು ಹೋಗಿ ಮಲಮೂತ್ರ ವಿಸರ್ಜನೆ ಮಾಡುದು, ಊಟ ಆಗ್ತಾ ಇರ್ಬೇಕು ಸಂದರ್ಭದಲ್ಲಿ. ಇಂಥ ಸಂದರ್ಭದಲ್ಲಿ ನ ಪ್ರಶಸ್ಯತೆ, ಇದು ಒಳ್ಳೇದಲ್ಲ. ಎಂದೂ ಕೂಡ ಯೋಷಿತೋ ನಾವಮನ್ಯೇತ, ಯಾವತ್ತೂ ಕೂಡ ಹೆಣ್ಣನ್ನ ಅವಮಾನಿಸಬಾರದು. ನಚಾಸಾಂ, ಹಾಗಂತ ಹೇಳಿ ಯಾವುದೇ ವಿಷಯದಲ್ಲಿ ತಿಳಿದವನು ಅದ್ರಿಂದ ಅವ್ರು ತಪ್ಪು ಮಾಡಿದಾಗ ಅದನ್ನ ತಿದ್ದಬೇಕು ಹೊರತು ಅದನ್ನ ಹಿಂಸಿಸುವುದಲ್ಲ. ನಚ ನಚ ವೇಷುರ್ಭವೇತ್ ಭವೇತ್ತಾಶ್ಚ ನಾಧಿಕುರ್ಯಾತ್ ಕದಾಚನ, ಅಧಿಕಾರ ಚಲಾಯಿಸಿ ಅವರನ್ನ ನಿಯಂತ್ರಣದಲ್ಲಿಡ್ತೇನೆ ಅನ್ನೋದೇ ದೊಡ್ಡ ಸಂಗತಿ ಅಲ್ಲ, ಭಾವದಿಂದ ಅವರಿಗೆ ತಿಳಿ ಹೇಳಬೇಕು. ಮಾಂಗಲ್ಯ ಪುಷ್ಪ, ಏನೋ ಶ್ಲೋಕ ತಪ್ಪಿದೆ. ಮಾಂಗಲ್ಯ ಪುಷ್ಪರತ್ರ ರತ್ರಾಜ್ಯ ಪೂಜ್ಯಾನನ್ ಅಭಿವಾದ್ಯ ಚ ನ ನಿಷ್ಕಾಸೇದ್ ಗೃಹಾತ್ ಪ್ರಾಜ್ಞ ಸದಾಚಾರ ಪರೋ ನರಃ. ಮತ್ತೊಂದು ಏನಿದೆ ಅಲ್ಲಿ, ಎಷ್ಟು ತಪ್ಪಿದೆ. ಮಂಗಳ ದ್ರವ್ಯವನ್ನ ನೋಡಿದಾಗ, ಯಾವುದಾದ್ರೂ ಒಂದು ಒಳ್ಳೆಯ ಪೂಜ್ಯ ವಸ್ತುವನ್ನ ಕಂಡಾಗ, ಪೂಜ್ಯರನ್ನು ಕಂಡಾಗ ಅನಭಿವಾದ್ಯ, ಅದಕ್ಕೆ ನಮಸ್ಕರಿಸದೆ ನನ್ನಿಷ್ಕ್ರಮೇತ್ ಗೃಹಾತ್, ಅಂದ್ರೆ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕು. ದೊಡ್ಡವರಿಗೆ ಒಂದ್ಸರ್ತಿ ಬರ್ತೇನೆ ಅಂತ ಅವರನ್ನ ಮಾತನಾಡಿಸಿ ಹೊರಡ್ಬೇಕು. ಇದು ಸದಾಚಾರ ಪರೋ, ಸದಾಚಾರ ಪರನಾದಂತಹ ನರ ನನಿಷ್ಕ್ರಮೇತ್, ಮನೆಯಿಂದ ತಿಳಿಯದೆ ಹಾಗೆ ಹೊರಗೆ ಹೋಗುವುದಿಲ್ಲ. ದೀನಾನ್ ಅಭ್ಯುದ್ಧರೇತ್ ಸಾಧೂನ್, ಕಷ್ಟದಲ್ಲಿರುವವರನ್ನ ಉದ್ಧಾರಕ್ಕೆ ಒಳಪಡಿಸಬೇಕು, ಅವರ ಕಷ್ಟಗಳಿಗೆ ನಾವು ಪ್ರತಿಕ್ರಿಯಿಸಬೇಕು. ಸಜ್ಜನರನ್ನು ಯಾವಾಗ್ಲೂ ಉಪಾಸನೆ ಮಾಡಬೇಕು, ಅಂದ್ರೆ ಅವರಿಗೆ ಸೇವೆ ಮಾಡಬೇಕು. ದೀನರಿಗೆ ಸೇವೆ ಮಾಡೋದಲ್ಲ, ಸಜ್ಜನರನ್ನು ಉದ್ಧಾರ ಮಾಡೋದಲ್ಲ. ಚೂರಾಚೀಚೆ ಆದ್ರೆ ವ್ಯವಸ್ಥೆ ಆಗುತ್ತೆ. ಅವರಿಗೆ ಕರುಣೆ ತೋರಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರನ್ನ ಸರಿಯಾದ ದಾರಿಯಲ್ಲಿ ಕೊಂಡು ಹೋಗ್ಲಿಕ್ಕೆ ನಾವೇ ಅವರಿಗೆ ಗೈಡ್ ಮಾಡಬೇಕು. ಸಜ್ಜನರ ಹತ್ರ ಬಹುಶ್ರುತಾನ್, ತುಂಬಾ ಚೆನ್ನಾಗಿ ಓದಿಕೊಂಡ ಹಿರಿಯರ ಹತ್ರ ಅವ್ರು ಏನ್ ಹೇಳ್ತಾರೋ ಏನ್ ಕೇಳ್ತಾರೋ ಅದರ ಬಗ್ಗೆ ಚೆನ್ನಾಗಿ ವಿಮರ್ಶೆ ಮಾಡಿ ಅದರಲ್ಲಿ ಇನ್ನು ಹೆಚ್ಚು ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ದೇವರ್ಷಿ ಪೂಜಕ ಸಮ್ಯಕ್ ಪಿತೃಪಿಂಡೋಜಕ ಪ್ರದಃ ಸತ್ಕರ್ತ ಚಾತಿಥೀನಾಂ ಯಃ ಸಲೋಕಾನ್ ಉತ್ತಮಾನ್ ರಚೇತ್. ದೇವತೆಗಳ ಪೂಜೆ, ಋಷಿಗಳ ಪೂಜೆ, ಪಿತೃಗಳ ಸೇವೆ ಮತ್ತು ಕಾಲಕಾಲಕ್ಕೆ ಅರ್ಪಿಸಬೇಕಾದ ಪಿಂಡ ಪ್ರದಾನ, ಇದನ್ನು ಯಾರು ಮಾಡ್ತಾನೋ ಮತ್ತೆ ಯಾರು ಅತಿಥಿಗಳನ್ನ ಸರ್ವದಾ ಸತ್ಕರ್ತ ಚೆನ್ನಾಗಿ ಗೌರವಿಸಿ ಪೂಜಿಸ್ತಾನೋ ಅವನು ಉತ್ತಮವಾದ ಲೋಕಗಳನ್ನು ಹೊಂದುತ್ತಾನೆ. ಹಿತವಾದದ್ದನ್ನು ಮಿತವಾದದ್ದನ್ನು ಪ್ರಿಯವಾದ ಕಾಲದಲ್ಲಿ ಯಾರು ಹೊಂದಿರ್ತಾನೋ, ಸರಿಯಾಗಿ ಅದನ್ನ ಯಾರಿಗೆ ಯಾವಾಗ ಮುಟ್ಟಿಸ್ಬೇಕು ಅವರಿಗೆ ಮುಟ್ಟಿಸಿ, ಮತ್ತೆ ಯೋ ಅಭಿಭಾಷತೆ, ಹಿತವಾದದ್ದನ್ನು ಮಾತಾಡ್ತಾನೆ, ಮಿತವಾದದ್ದನ್ನು ಮಾತಾಡ್ತಾನೆ, ಕಾಲದಲ್ಲಿ ಮಾತಾಡ್ತಾನೆ, ತನ್ನ ನಿಯಂತ್ರಣದಲ್ಲಿ ಇದ್ದು ಮಾತಾಡ್ತಾನೆ, ಪ್ರಿಯವಾದದ್ದನ್ನೇ ಮಾತಾಡ್ತಾನೆ, ಅವನು ಲೋಕಗಳಿಗೆ ಆನಂದ ಕೊಡ್ತಾನೆ ಮತ್ತು ಬೇಡವಾದ ವಿಷಯಗಳಲ್ಲಿ ಯಾವತ್ತೂ ತನ್ನನ್ನ ತೊಡಗಿಸದೆ ಲೋಕಕ್ಕೆ ಹಾನಿಯಾಗುವುದನ್ನ ತಪ್ಪಿಸ್ತಾನೆ. ಹೇತುಭೂತಾನ್ ನೃಪಕ್ಷಯಾನ್, ಲೋಕಕ್ಕೆ ಕಂಟಕವಾಗುವಂತಹ ಮಾತುಗಳಿಗೆ ಯಾವತ್ತೂ ಕೂಡ, ಅಂದ್ರೆ ತನ್ನ ಒಂದು ಮಾತಿನಿಂದ ಹಲವರ ಮನಸ್ಸಿನಲ್ಲಿ ದ್ವೇಷ ಹುಟ್ಟತ್ತೆ, ಹಲವರ ಮನಸ್ಸಿನಲ್ಲಿ
ಎಲ್ಲದರ ಬಗ್ಗೆ ತಪ್ಪು ಭಾವನೆ ಬರುತ್ತೆ. ಯಾರಿಗೆ ನಿರ್ಧಾರ ಮಾಡುವ ಶಕ್ತಿ ಇದೆ, ಯಾರಿಗೆ ವಿಮರ್ಶೆ ಮಾಡುವ ಶಕ್ತಿ ಇದೆ, ಅವರಿಗೆ ಮಾತ್ರ ದೋಷಗಳ ಬಗ್ಗೆ ಎತ್ತಿ ಹೇಳ್ಬೇಕು. ಯಾರಿಗೆ ಬರೀ ಒಂದು ಮಾತು ಕೇಳಿದ ತಕ್ಷಣ ಆ ಸಂಗತಿಯ ಎಲ್ಲಾ ವಸ್ತುಗಳನ್ನು ವಿದ್ವೇಷಿಸ್ತಾರೋ ಅಂಥವರಿಗೆ ನಾವು ಯಾವತ್ತೂ ಕೂಡ ಕನ್ಫ್ಯೂಷನ್ ಆಗುವ ಅಥವಾ ಅವರು ಇನ್ನಷ್ಟು ಅದರ ಮೇಲೆ ದ್ವೇಷ ಬೆಳೆಸಿಕೊಳ್ಳುವಂತಹ ರೀತಿಯ ಮಾತುಗಳನ್ನ ಆಡಬಾರ್ದು. ಆದ್ರೆ ಇವತ್ತು ಹೆಚ್ಚು ಕಮ್ಮಿ ಮೀಡಿಯಾದಲ್ಲಿ ಆಗ್ತಾ ಇರೋದು ಇದೆ. ಇದು ನಮಗೆ ಪ್ರಾಚೀನರು ಕೊಟ್ಟಂತಹ ಎಚ್ಚರಿಕೆ. ನೀವು ತಿದ್ದಬೇಕು ಅಂತಿದ್ರೆ ಆ ವ್ಯಕ್ತಿ ಹತ್ರ ತಿದ್ದಿ ಮತ್ತು ಬದುಕಿಸ್ಬೇಕು ಅಂತಿದ್ರೆ ಅವನತ್ರ ಹೋಗಿ ಅಂತಹ ವಿಷಯಗಳನ್ನ ಚರ್ಚೆ ಮಾಡಿ. ಹೊರತು ಕೇವಲ ಆ ಹಾನಿಯಾಗುವಂತ ವಿಷಯಗಳನ್ನ ವ್ಯಾಪ್ತವಾಗಿ ದೊಡ್ಡ ಸರ್ಕಲ್‌ನಲ್ಲಿ ಬಹಳ ಜನಕ್ಕೆ ತೊಂದರೆ ಕೊಡುವಂತಹ ವಿಷಯಗಳನ್ನ, ಅಪರಾಧಿಗಳಲ್ಲದವರನ್ನೂ ಕೂಡ ತುಂಬಾ ಹೀನವಾಗಿ ಕಾಣುವಂತಹ ಸಂಗತಿಗಳನ್ನ ನದೃಹ್ಯೇತ್ ಕೊಡಕೂಡದು. ಯಾರು ಧೀಮಂತನೋ, ಯಾರು ನಾಚಿಕೆ ಮೊದಲಾದ ಸ್ವಭಾವದಲ್ಲಿ ಉಳ್ಳವನೋ, ಇನ್ನೊಬ್ಬರ ತಪ್ಪನ್ನ ನುಂಗಿಕೊಳ್ತಾನೋ, ಸತ್ ತಾನು ಕಾಣದ ಸತ್ಯವೂ ಜಗತ್ತಿನಲ್ಲಿದೆ ಎಂದು ಒಪ್ಪಿಕೊಳ್ಳುವವನು, ಜಗತ್ತಿನಲ್ಲಿ ಪರಮಾತ್ಮನ ಅಸ್ತಿತ್ವವನ್ನ ನಂಬಿದವನು ಮತ್ತು ತನ್ನ ವಿದ್ಯೆಯಿಂದ ಎಂದೂ ಅಹಂಕಾರಕ್ಕೆ ಒಳಗಾಗದವನು, ಸಜ್ಜನರು ವಿದ್ಯಾ ಅಭಿಜನರು ಯಾರ್ಯಾರಿದ್ದಾರೋ ವೃದ್ಧರು ಅವರನ್ನ ಯಾವಾಗ್ಲೂ ಸೇವಿಸುವವನು, ಅವನು ಉತ್ತಮ ಲೋಕಗಳನ್ನ ಹೊಂದುತ್ತಾನೆ ಅನ್ನೋದನ್ನ ಕೊಟ್ಟು ಈ 35 ಶ್ಲೋಕದ ತನಕ ನಿರೂಪಣೆ ಮಾಡಿದ್ರು. ಮತ್ತೆ ಮುಂದೆ ಇನ್ನಷ್ಟು ಶ್ಲೋಕಗಳ ವಿವರಣೆಯಲ್ಲಿ ಬಂದ ಮನುಷ್ಯನ ಜೀವಿತದ ವೈಶಿಷ್ಟ್ಯಗಳ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅದನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ತೆ ಆಚಾರ್ಯ.